ಸ್ವಾಗತವನ್ನು ಕೋರ್ತೀನಿ. ಇಂದು ಪ್ರಥಮ ಸೆಮಿಸ್ಟರ್ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ SA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನ ಎರಡನ್ನ ಸಹಿತ ನೋಡೋಣ. ಆಲ್ರೆಡಿ ನಾವು ಒಂದು ವಿಡಿಯೋದಲ್ಲಿ ಕ್ವಶನ್ ಪೇಪರನ್ನು ಮಾತ್ರ ಹಾಕಿದ್ದೆ. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಸೊ ದಯಮಾಡಿ ನಾವು 8ನೇ ತರಗತಿಯವರಿಗೆ ಬಹಳಷ್ಟು ವಿಷಯಗಳಲ್ಲಿ ನಾವೇನು ಮಾಡಿದ್ದೀವಿ, ನಿಮ್ಮ SA1 ಕ್ವಶನ್ ಪೇಪರು ಮತ್ತು ಕೀ ಆನ್ಸರನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅನ್ನೋದನ್ನು ಒತ್ತಿ ನೋಡ್ಬೋದು. ಸೊ ನೋಡುವ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗದಲ್ಲಿರೋದು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಒಟ್ಟು 2 ಪ್ರಶ್ನೆಗಳು, ತಲಾ ಒಂದಕ್ಕೆ ಒಂದು ಪ್ರಶ್ನೆ. ಮೊದಲ ಪ್ರಶ್ನೆ, ಅಮೋರೈಟರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ದಾರೆ. A ನೆಬುಕಡ್ನೆಜರ್, B ಜೂಲಿಯಸ್, C ಹಮ್ಮುರಬಿ, D ಆಗಸ್ಟಸ್. ಸರಿಯಾದ ಉತ್ತರ ಬರ್ತದೆ C ಹಮ್ಮುರಬಿ. ಎರಡನೇ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಶ್ ಅಂತ ಕೇಳಿದ್ದಾರೆ. A ಆಗಸ್ಟ್ ಕಾಮ್ಟೆ ಇದೆ, S B ಎಮಿಲಿ ಡರ್ಕಿಮ್ ಇದೆ, C ಮ್ಯಾಕ್ಸ್ ವೆಬರ್, D ಕಾರ್ಲ್ ಮಾರ್ಕ್ಸ್ ಇದೆ. ಸರಿಯಾದ ಉತ್ತರ A ಆಗಸ್ಟ್ ಕಾಮ್ಟೆ. ಇನ್ನು ಮುಂದಿನ 2 ಪ್ರಶ್ನೆಗಳನ್ನು ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಲಿಕ್ಕೆ ಕೇಳಿದ್ರು. ಮೂರನೇ ಪ್ರಶ್ನೆ, ಪ್ರಾಕ್ತನ ಆಧಾರವನ್ನು ಅರ್ಥೈಸಿ ಅಂತ ಕೇಳಿದ್ದಾರೆ. ಉತ್ತರ, ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಪ್ರಶ್ನೆ 4, ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯೆ ನೀಡಿ. ಉತ್ತರ, ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯಕ್ಕೆ ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗಳಿತ್ತು. ಆ 4 ಪ್ರಶ್ನೆಗಳನ್ನ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ತಲಾ ಒಂದಕ್ಕೆ 2 ಅಂಕ. ಪ್ರಶ್ನೆ 5, ಹವಾಂಗೋ ನದಿಯು ಚೀನಾದ ದುಗುಡು ಹೇಗೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಏನು ಬರಿಬೇಕಂದ್ರೆ, ನದಿಯು ಆಗಿಂದಾಗೆ ತನ್ನ ಹಾದಿ ಬದಲಿಸಿ ಮನೆಗಳು ಮತ್ತು ಕೃಷಿ ಭೂಮಿ ನಾಶ ಮಾಡುತ್ತಿತ್ತು, ಕಾಲುವೆಗಳನ್ನು ನಿಷ್ಕ್ರಿಯಗೊಳಿಸುತ್ತಿತ್ತು. ಈ ಕಾರಣಕ್ಕಾಗಿ ಅಲ್ಲಿನ ಜನ ದುಃಖದ ಪ್ರತೀಕ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ರಾಜ್ಯಶಾಸ್ತ್ರ ಅಧ್ಯಯನದ ಯಾವುದಾದರೂ 2 ಪ್ರಯೋಜನಗಳನ್ನು ವಿವರಿಸಿರಿ ಅಂತ ಕೇಳಿದರು. 6ನೇ ಪ್ರಶ್ನೆಯ ಉತ್ತರ ಇದೆ. ರಾಜ್ಯಶಾಸ್ತ್ರ ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನ ಒದಗಿಸುತ್ತದೆ. ರಾಜ್ಯಶಾಸ್ತ್ರ ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತದೆ. ಸೊ ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಇತ್ತು, ಪೌರತ್ವ ಪಡೆಯುವ ವಿಧಾನಗಳನ್ನು ತಿಳಿಸಿ ಅಂತ ಇತ್ತು. ಒಂದು ಜನನ ಸ್ಥಾನ, ಇನ್ನೊಂದು ದೇಸೀಕರಣ ಅಂತಕ್ಕದ್ದನ್ನು ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 7, ಪೌರತ್ವ ಕಳೆದುಕೊಳ್ಳುವ ವಿಧಾನಗಳಾವವು ಅಂತ ಕೇಳಿದ್ದಾರೆ. ಸೊ 7ನೇ ಪ್ರಶ್ನೆ ಉತ್ತರ ಇದೆ, ಪರಿತ್ಯಾಗ, ಅಂತ್ಯಗೊಳ್ಳುವಿಕೆ ಮತ್ತು ಪದಚ್ಯುತಿ ಅಂತ ಇದೆ. ಇನ್ನು 8ನೇ ಪ್ರಶ್ನೆ, ಮಾನವ ಸಮಾಜ ಜೀವಿ ಹೇಗೆ ಅಂತ ಕೇಳಿದ್ದಾರೆ. ಉತ್ತರ, ಮಾನವ ಎಲ್ಲರೊಂದಿಗೆ ಬದುಕಲು ಪ್ರಯತ್ನಿಸುತ್ತಾನೆ. ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ. ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯ. ಹೀಗಾಗಿ ಮಾನವ ಸಮಾಜ ಜೀವಿ ಅಂತ 4 ಪಾಯಿಂಟ್ಸು ಬರಿಬೇಕು. ಮುಂದಿನ ಪ್ರಶ್ನೆ ಇದರ ಬದಲಾಗಿತ್ತು, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆ ನೀಡಿ ಅಂತ ಕೇಳಿದ್ದಾರೆ. ಅದರಲ್ಲಿ ಜನರ ಭಾಷೆ, ಉಡುಪು, ಜೀವನ ವಿಧಾನ, ಮಾತನಾಡೋ ಶೈಲಿ ಅಂತಕ್ಕಂಥ ಪಾಯಿಂಟ್ಸ್ಗಳು ಬರಬೇಕು. ಇನ್ನು ಈ ಕೆಳಗಿನ ಪ್ರಶ್ನೆಗಳನ್ನು 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 5 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 3 ಅಂಕ. 9ನೇ ಪ್ರಶ್ನೆ, ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ಭಾರತದ ಭೂ ಮೇಲ್ಮೈ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ. ಸೊ ಮೊದಲಿಗೆ ನಾಣ್ಯಗಳ ಪ್ರಾಮುಖ್ಯತೆ ನೋಡೋಣ. ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಹಲವು ಮಹತ್ವದ ಸಂಗತಿಗಳನ್ನು ಒಳಗೊಂಡಿರ್ತದೆ. ರಾಜನ ಅಧೀನದಲ್ಲಿನ ಪ್ರದೇಶದ ವ್ಯಾಪ್ತಿ ತಿಳಿಸ್ತದ, ಆಡಳಿತ ಭಾಷೆಯ ಪರಿಚಯ, ರಾಜನ ಬಿರುದು ಮತ್ತು ಸಾಧನೆ ತಿಳಿಸ್ತದ, ರಾಜನ ಮತಧರ್ಮ ತಿಳಿಸ್ತದ, ರಾಜ್ಯದ ಆರ್ಥಿಕ ಸ್ಥಿತಿ ಮತ್ತು ಅರಿವಲ್ಲಿ ನಾಣ್ಯಗಳ ಪಾತ್ರ ಮಹತ್ವವಾಗಿದ್ದಾವೆ ಅಂತ ನಾವೇನು ಮಾಡ್ಬೋದು, ಬರಿಬಹುದು. ಇಲ್ಲಿ 9ನೆಯ ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಅಂತೂ ಭಾರತದ ಭೂ ಮೇಲ್ಮೈ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ. ಉತ್ತರ, ಭಾರತದ ಭೂರಚನೆಯ ಉತ್ತರದ ಹಿಮಾಲಯದ ಪರ್ವತ ಶ್ರೇಣಿ, ಸಮತಟ್ಟಾದ ಸಿಂಧು ಗಂಗಾ ಬಯಲು. ಇನ್ನು ಮುಂದೆ ದಕ್ಷಿಣದ ದಖನ್ ಪ್ರಸ್ಥಭೂಮಿ ಹಾಗೂ ಕರಾವಳಿ ತೀರ ಪ್ರದೇಶ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ. ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಕಾಯ್ದಿರಿಸಿದೆ. ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು. ಪ್ರಾಚೀನ ನಾಗರಿಕತೆಗಳಾದ ಸಿಂಧು ಮತ್ತು ವೇದಕಾಲದ ನಾಗರಿಕತೆಗಳು ಇಲ್ಲಿಯೇ ಮೂಡಿ ಬಂದಿವೆ. ನರ್ಮದಾ ನದಿಯು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದೆ. ಉತ್ತರದ ಎತ್ತರದ ಪ್ರದೇಶ ಅಥವಾ ಮಾಳ್ವ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ. ಭಾರತ ಕರಾವಳಿ ಸುದೀರ್ಘವಾಗಿದ್ದು ಸುಮಾರು 6100 ಕಿಲೋಮೀಟರ್ ಒಳಗೆ ಹಬ್ಬಿಕೊಂಡಿದೆ. ಪೂರ್ವ ಕರಾವಳಿಯು ಕೋರಮಂಡಲದ ತೀರ ಅಂತ ಏನಾಗದಪ್ಪ ಅಂದ್ರೆ ಪ್ರಸಿದ್ಧಿ ಆಗದ.
ಸೊ ಇಷ್ಟು 9ನೇ ಪ್ರಶ್ನೆ ಎರಡಿತ್ತು, ಅದರಲ್ಲಿ 2 ಪ್ರಶ್ನೆ ಉತ್ತರ ಆಯಿತು. 10ನೇ ಪ್ರಶ್ನೆ, ಮೊಹೆಂಜೊದಾರೊವಿನ ಈಜು ಸ್ಥಾನ ಕೊಳದ ಬಗ್ಗೆ ಬರೆಯಿರಿ. ಉತ್ತರ ನೋಡುವ. ಎಸ್, ಮೊಹೆಂಜೊದಾರೊವಿನಲ್ಲಿ ಒಂದು ಕೊಳವನ್ನು ಕೊಟ್ಟಲಾಗಿದೆ. ಇದನ್ನು ವಿದ್ವಾಂಸರು ಸ್ನಾನದ ಕೊಳವೆಂದಿದ್ದಾರೆ. ಇದನ್ನು ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಈ ಮೂಲಕ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ನಿರ್ಮಿಸಿದ್ದಾರೆ. ಇದರ 2 ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೊಠಡಿಗಳಿವೆ. ಬಹುಶಃ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ನಂತರ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು. ಪ್ರಾಯಶಃ ಈ ಕೊಳದಲ್ಲಿ ಬಹುಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದರು ಅಂತ ಬರಿಬೇಕು. ಮುಂದಿನ ಪ್ರಶ್ನೆ 11, ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೆ ಇರುವ ವ್ಯತ್ಯಾಸ ತಿಳಿಸಿ. ಉತ್ತರ ನೋಡುವ. ಇಲ್ಲಿ ಸ್ಥಾನಿಕ ವೇಳೆ ಅಂದರೆ ಬರಿಬೇಕು ಒಂದು ಸ್ಥಳದ ರೇಖಾಂಶ ಆಗಿರ್ಬೋದು ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಗೆ ಸ್ಥಾನಿಕ ವೇಳೆ ಅಂತ ಕರೀತಾರೆ. ಬಟ್ ಪ್ರಮಾಣಿಕ ವೇಳೆ ಅಂದರೆ ಏನಪ್ಪ ಅಂದರೆ ಈ ಸ್ಥಾನಿಕ ವೇಳೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗ್ತದೆ. ಎಸ್, ಪ್ರತಿಯೊಂದು ಸ್ಥಳವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಅನುಸರಿಸೋದ್ರಿಂದ ಸಾಕಷ್ಟು ಗೊಂದಲ ಆಗ್ತದೆ. ಆದರೆ ಈ ಏಕರೂಪ ವೇಳೆ ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸಿದೆ. ಈ ರೇಖಾಂಶದ ಮೇಲಿರುವ ಪ್ರಮುಖ ನಗರ ವೇಳೆ ಆಗಿರ್ತದೆ. ಈ ವೇಳೆ ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸೋದ್ರಿಂದ ಅದನ್ನು ಪ್ರಮಾಣಿತ ಎಸ್ ವೇಳೆ ಅಂತ ಕರೀತಾರೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ವ್ಯತ್ಯಾಸ ಇತ್ತು. ಇನ್ನು ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳನ್ನು ವಿವರಿಸಲಿಕ್ಕೆ ಕೇಳಿದರು. ಸೊ ಉತ್ತರ ಇದೆ, ಭೂಮಿಯ 3 ಪ್ರಮುಖ ಪದರಗಳಲ್ಲಿ ಭೂಕವಚ, ಮ್ಯಾಟಲ್ ಮತ್ತು ಕೇಂದ್ರಗೋಳ ಅಂತ ಇದೆ. ಇಲ್ಲಿ ಭೂಕವಚದ ಬಗ್ಗೆ ಬರಿಬೇಕು. ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು. ಇದು ಹೆಚ್ಚಾಗಿ ಸಿಲಿಕ್, ಅಲ್ಯೂಮಿನಿಯಂ ಹಾಗೂ ಮೆಗ್ನೀಸಿಯಂಗಳಿಂದ ಕೂಡಿದೆ. ಇದನ್ನು ಶಿಲಾಗೋಳ ಅಂತ ಕರೀತಾರೆ. ಭೂ ಮೇಲ್ಭಾಗದಿಂದ ಸುಮಾರು 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಸೊ ಮ್ಯಾಟಲ್ ಅಂದರೆ ಇದು ಭೂಮಿಯ ಅಂತರಾಳದ 2ನೆಯ ಹಾಗೂ ಮಧ್ಯಭಾಗದ ಪದರು. ಮ್ಯಾಟಲ್ ವಲಯ ಭೂ ಮೇಲ್ಮೈನಿಂದ ಸುಮಾರು 2900 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಕೇಂದ್ರಗೋಳ ಇದು ಭೂಮಿಯ ಅತ್ಯಂತ ಒಳಭಾಗ. ಇದು ಭೂಮಿಯ ಮೇಲ್ಮೈನಿಂದ 6371 ಕಿಲೋಮೀಟರ್ ಆಳದವರೆಗೆ ಏನಾಗದಪ್ಪ ಅಂದ್ರೆ ಇವಿದೆ ಅಂತಕ್ಕಂಥದ್ದನ್ನು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ 12, ನಾವು ಅರ್ಥಶಾಸ್ತ್ರದ ಅಧ್ಯಯನ ಏಕೆ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡುವ. ಎಸ್, ಅಪರಿಮಿತ ಬಯಕೆಗಳ ಸನ್ನಿವೇಶಗಳನ್ನು ಸಂಪನ್ಮೂಲಗಳ ಕೊರತೆಯನ್ನು ಪರಿಗಣಿಸ್ತದೆ. ಸಂಪನ್ಮೂಲಗಳ ಉಪಯೋಗದಲ್ಲಿ ಆದ್ಯತೆ ನೀಡಿ ಅವುಗಳಲ್ಲಿ ಅಧಿಕ ಮಹತ್ವವಾದದ್ದು ಮತ್ತು ಯಾವುದು ಕಡಿಮೆ ಮಹತ್ವ ಅಂತ ತಿಳಿಸ್ತದೆ. ಸಂಪನ್ಮೂಲಗಳ ಉಪಯೋಗದಲ್ಲಿ ಮಿತವ್ಯಯವನ್ನು ಮಾಡ್ತದೆ. ಜೊತೆಗೆ ಸಂಪನ್ಮೂಲಗಳ ಉಪಯೋಗಕ್ಕೆ ಸಹಕಾರಿಯಾಗದ ಪ್ರತಿ ವ್ಯಕ್ತಿ ತನ್ನ ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು ಅಂತ ಹೇಳ್ತದೆ. ಸರ್ಕಾರದ ಆದಾಯಕ್ಕೆ ಕೊಡುಗೆ ಕೊಡ್ತದೆ. ರಾಷ್ಟ್ರದಲ್ಲಿನ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸ್ತದೆ. ರಾಷ್ಟ್ರದ ನಿರೀಕ್ಷಿತ ಪ್ರಗತಿ ಮತ್ತು ಅಭಿವೃದ್ಧಿಗೆ ಉತ್ತಮ ನೀತಿಗಳನ್ನು ರೂಪಿಸ್ತದೆ ಅನ್ನೋ ಪಾಯಿಂಟ್ಸ್ಗಳು ಬರಿಬೇಕು. ಇದರ ಬದಲಾಗಿ ಆರ್ಥಿಕ ಚಟುವಟಿಕೆಗಳೆಂದರೇನು, ಅವುಗಳ ವರ್ಗಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡುವ. ಮಾನವನ ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಈ ಮೂಲಕ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ತೊಡಗುವ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಸೊ ಅದರಲ್ಲಿ 4 ವರ್ಗ: ಉತ್ಪಾದಕ ಚಟುವಟಿಕೆಗಳು, ಅನುಭೋಗಿ ಚಟುವಟಿಕೆಗಳು, ವಿನಿಮಯ ಚಟುವಟಿಕೆಗಳು, ವಿತರಣೆ ಚಟುವಟಿಕೆಗಳು. ಮುಂದಿನ ಪ್ರಶ್ನೆ, ಚಿಲ್ಲರೆ ವ್ಯಾಪಾರಿಗಳು ಒದಗಿಸುವ ಸೇವೆಗಳು ಯಾವುವು ಅಂತ ಕೇಳಿದ್ದಾರೆ. ಉತ್ತರ. ಇಲ್ಲಿ ಗ್ರಾಹಕರು ನೆಲೆಸಿರುವ ಕಡೆ ವ್ಯಾಪಾರ ಮಾಡ್ತಾರೆ. ಸಗಟು ವ್ಯಾಪಾರಿಗಳಿಂದ ವಸ್ತುಗಳ ತಂದ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ. ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿದ್ದಾರೆ. ವ್ಯಾಪಾರ ನಷ್ಟಗಳನ್ನು ಕೆಲವೊಮ್ಮೆ ತಾವೇ ಭರಿಸಿಕೊಳ್ತಾರೆ. ವಸ್ತುಗಳನ್ನು ಗ್ರಾಹಕರಿಗೆ ಅವರ ಇಷ್ಟದಂತೆ ಪ್ರಮಾಣಕ್ಕೆ ತಕ್ಕಂತೆ ವಿಂಗಡಿಸಿ ಕೊಡ್ತಾರೆ. ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಪರ್ಯಾಯ ವಸ್ತುಗಳ ಬಗ್ಗೆ ತಿಳಿಸ್ತಾರೆ ಅಂತಕ್ಕಂಥ ಪಾಯಿಂಟು ಬರೀಬೇಕು. ಇಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು, ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನು ಕುರಿತು ವಿವರಿಸಿರಿ ಅಂತ ಕೇಳಿದ್ದಾರೆ. ಉತ್ತರ ನೋಡುವ. ಎಸ್, ಪ್ರಪಂಚದ ಯಾವುದೇ ದೇಶ ಸಂಪನ್ಮೂಲ ಸ್ವಯಂ ಪರಿಪೂರ್ಣತೆ ಹೊಂದಿಲ್ಲ. ಕೆಲವು ದೇಶಗಳಲ್ಲಿ ಸಂಪನ್ಮೂಲಗಳು ಹೇರಳವಾಗಿದ್ದಾವೆ. ಅಧಿಕ ಉತ್ಪಾದನೆ ಮಾಡಿದ ದೇಶಗಳು ಬೇರೆ ದೇಶಗಳಿಗೆ ರಫ್ತು ಮಾಡ್ತವೆ. ಸಂಪನ್ಮೂಲ ಕಡಿಮೆ ಇರುವ ದೇಶಗಳು ಆಮದು ಮಾಡಿಕೊಳ್ತವೆ. ದೇಶಗಳ ಪರಸ್ಪರ ಸೌಹಾರ್ದಯುತ ಸಂಬಂಧ ದಿನೇ ದಿನೇ ಹೆಚ್ಚಾಗುತ್ತಿರುವ ಅವಶ್ಯಕತೆಗಳ ಬೇಡಿಕೆಗಾಗಿ ಅಂತ ಪಾಯಿಂಟ್ಸು ಬರೀಬೇಕು. ಇನ್ನು 4 ಅಂಕದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. 14, ವೇದಗಳ 4 ಸ್ಕಂದಗಳನ್ನು ವಿವರಿಸಿರಿ ಅಥವಾ ಮಹಾವೀರನ ಜೀವನ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ವೇದಗಳಲ್ಲಿ 4 ಸ್ಕಂದಗಳಿದ್ದಾವೆ: ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು. ಅವುಗಳ ಬಗ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ಅದ್ರ ಡೆಫಿನೇಷನ್ಸ್ಗಳನ್ನು ಕೊಡಬೇಕು. ಇನ್ನು ಪ್ರಶ್ನೆ ಇತ್ತು, ಮಹಾವೀರನ ಜೀವನ ಕುರಿತು ಬರೆಯಿರಿ ಅಂತ. ಸೊ ಮಹಾವೀರ ಎಲ್ಲಿ ಹುಟ್ಟಿದ, ಆತನ ತಂದೆ ತಾಯಿಯ ಹೆಸರು, ಆತನ ಬಾಲ್ಯ ಹಾಗೂ ಕಡೆಯದಲ್ಲಿರ್ತಕ್ಕಂಥ ಸಾಧನೆಗಳನ್ನು ತಾವೇನು ಮಾಡಬೇಕು
ಸಂಕ್ಷಿಪ್ತವಾಗಿ ಒಂದು 12 ಸಾಲುಗಳಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇದನ್ನು ನೋಡ್ಕೊಡ್ರಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದೆ. ಇನ್ನು ಇನ್ನೊಂದು ಪ್ರಶ್ನೆ ಇತ್ತು, ಶಿಥಿಲೀಕರಣ ಅಂದರೆ ಏನು, ಶಿಥಿಲೀಕರಣದ 3 ಮುಖ್ಯ ವಿಧಗಳನ್ನು ಹೆಸರಿಸಿರಿ. ಇಲ್ಲಿ ಶಿಥಿಲೀಕರಣ ಅಂದರೆ ಏನಪ್ಪ ಅಂದರೆ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆ. ಒಂದು ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ, ಜೈವಿಕ ಶಿಥಿಲೀಕರಣ. ಅದರ ಡೆಫಿನೇಷನ್ಸ್ಗಳನ್ನು ನೋಡ್ಕೊಡ್ರಿ, ಅದನ್ನು ಬರಿಬೇಕಾಗ್ತದೆ. ಮುಂದೆ ಇಲ್ಲಿ ಕೇಳಿದ್ರು ಭೂಗೋಳದ ಚಿತ್ರವನ್ನು ರಚಿಸಬೇಕು, ಅದರಲ್ಲಿ ಪ್ರಮುಖ ರೇಖಾಂಶಗಳನ್ನು ಗುರುತಿಸಬೇಕು. 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 90 ಡಿಗ್ರಿ ಉತ್ತರ ಅಕ್ಷಾಂಶ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಸೊ ತಮ್ಮ ಚಿತ್ರ ಹೇಗಾಗಿರ್ಬೇಕಪ್ಪ, ಈ ಥರ ಆಗಿ ಅದನ್ನು ಏನು ಮಾಡಬೇಕು, ABCD ಅಂತ ತಾವೇನು ಮಾಡಬೇಕು, ಅವುಗಳನ್ನು ರೇಖಾಂಶಗಳನ್ನು ಸೊ ಗುರುತಿಸಿದರೆ ಈ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದರೆ ಕ್ಲಿಯರ್ ಆಗ್ತದೆ. ಇಷ್ಟಿತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನೋಡಿ ಅಂತ ಹೇಳ್ತಾ, ಇನ್ನೂ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ತಾವು ಕಮೆಂಟಲ್ಲಿ ಹೇಳಿದರೆ ಖಂಡಿತವಾಗಿ ನಾನು ಅದನ್ನು ಏನು ಮಾಡ್ತೀನಿ ಅಂತಂದರೆ ವಿಡಿಯೋವನ್ನು ಪೋಸ್ಟ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.